ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಕಬೀರರು ಹಿಂದಿ ಭಾಷೆಯಲ್ಲಿ ರಚಿಸಿದ ಪದ್ಯಗಳನ್ನ ಹೀಗೆಂದು ಕರೆಯುತ್ತಾರೆ. ಸಂತ ಕಬೀರರು 1440ರಿಂದ 1510 ಕಾಲಘಟ್ಟದಲ್ಲಿ ಜೀವಿಸಿದಂತಹ ಒಬ್ಬ ಪ್ರಸಿದ್ಧ ಸಂತ. ಓಕೆನಾ? ಸೊ ಇವರು ವಾರಣಾಸಿಯ ಜುಲಾಸ್ ಎಂದು ಕರೆಯುವ ನೇಕಾರ ಕಸುಬಿನ ಮುಸಲ್ಮಾನ ಕುಟುಂಬದಲ್ಲಿ ಬೆಳೀತಾರೆ ಮಕ್ಕಳೇ. ಓಕೆನಾ? ನೇಕಾರ ಕಸುಬಿನ ಮುಸಲ್ಮಾನ್ ಕುಟುಂಬದಲ್ಲಿ ಬೆಳೀತಾರೆ. ಓಕೆ, ಸೊ ರಮಾನಂದರ ಶಿಷ್ಯರಾಗಿದ್ದಂತಹ ಸಂತ ಕಬೀರರು ತಮ್ಮದೇ ಹೊಸ ತತ್ವವನ್ನ ಬೋಧಿಸಲು ಪ್ರಾರಂಭಿಸ್ತಾರೆ. ಜಾತಿ ವ್ಯವಸ್ಥೆ ಮತ್ತು ಬಹುಮೂರ್ತಿ ಪೂಜೆಯನ್ನ ಖಂಡಿಸಿ ದೇವರು ಒಬ್ಬನೇ, ಹಿಂದೂ ಮತ್ತು ಮುಸಲ್ಮಾನ್ ಇಬ್ಬರಿಗೂ ಒಬ್ಬನೇ ದೇವರೆಂದು ಬೇರೆ ಬೇರೆ ದೇವರಿಲ್ಲ ಎಂಬುದನ್ನ ಅವರು ಸಾರ್ತಾರೆ. ಓಕೆನಾ? ಸೊ ಒಬ್ಬನೇ ದೇವರು ಎಂಬುದನ್ನ ಅವರು ಸಾರ್ತಾರೆ. ಯಾರು? ಸಂತ ಕಬೀರ. ಆಪ್ಷನ್ ಬಿ ಗೀತಾ, ಆಪ್ಷನ್ ಸಿ ಭಜನೆಗಳು, ಆಪ್ಷನ್ ಡಿ ವಚನಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಹಿಂದಿಯಲ್ಲಿ ರಚಿಸಿದಂತಹ ಗೀತೆಗಳನ್ನ ದೋಹೆ ಎಂದು ಕರೆಯುತ್ತಾರೆ. ಹಿಂದಿ ಸಾಹಿತ್ಯವನ್ನ ಇವರು ಜನರ ಆಡು ಭಾಷೆಯಾದಂತಹ ಹಿಂದಿಯಲ್ಲಿ ಸಾಹಿತ್ಯವನ್ನ ರಚಿಸ್ತಾರೆ. ಸೊ ಈ ಪದ್ಯಗಳನ್ನ ದೋಹೆಗಳು ಎಂದು ಕರೀತಾರೆ ಮಕ್ಕಳೇ. ಅವುಗಳನ್ನು ಹಿಂದೂ ಮುಸಲ್ಮಾನರನ್ನು ಉತ್ತರ ಭಾರತದಲ್ಲಿ ಈಗಲೂ ಸಂತ ಕಬೀರರನ್ನ ಪೂಜಿಸ್ತಾರೆ. ಓಕೆನಾ? ಸೊ ಕಬೀರರ ಅನುಯಾಯಿಗಳನ್ನ ಕಬೀರ್ ಪಂಥಿಗಳು ಎಂದು ಕರೆಯಲಾಗುತ್ತೆ. ಕಬೀರರ ಅನುಯಾಯಿಗಳನ್ನ ಕಬೀರ್ ಪಂಥಿಗಳು ಎಂದು ಕರೆಯಲಾಗುತ್ತೆ. ಓಕೆ, ಥ್ಯಾಂಕ್ ಯು.